ಗಿಚ್ಚಿ ಗಿಲಿ ಗಿಲಿ ರಿಯಾಲಿಟಿ ಶೋ ಸ್ಪರ್ಧಿ ಜಾನ್ವಿ ಅವರಿಗೆ ಗ್ರಂಥ್ ಎಂಬ ಮಗನಿದ್ದಾನೆ. ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವ ಗ್ರಂಥ್ ತಾಯಿ ಈಗ ಹೀರೋಯಿನ್ ಆಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಡಯಟ್, ವರ್ಕೌಟ್ ಮೂಲಕ ಅವರು ಫಿಟ್ನೆಸ್ನನ್ನ ಕಾಪಾಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ದಿಶಾ ಮದನ್ ಅವರು ಈಗ 2 ಮಕ್ಕಳ ತಾಯಿ ಅಂದ್ರೆ ನಂಬ್ತೀರಾ? ಕುಲವಧು ಧಾರಾವಾಹಿ ನಟಿ ಡಯಟ್, ವರ್ಕೌಟ್ ಮೂಲಕ ಫಿಟ್ನೆಸ್ ಕಾಪಾಡಿಕೊಂಡಿದ್ದಾರೆ. ನಟಿ ಪ್ರೀತಿ ಶ್ರೀನಿವಾಸ್ ಅವರ ಪುತ್ರ ಸದ್ಯ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿದ್ದಾರೆ. ಇವರು ಕೂಡ ಗಂಟೆಗಟ್ಟಲೆ ಜಿಮ್ನಲ್ಲಿ ಬೆವರು ಹರಿಸುತ್ತಾರೆ. ಸ್ಟ್ರಿಕ್ಟ್ ಆಗಿ ಡಯಟ್ ಕೂಡ ಮಾಡುತ್ತಾರೆ. ಜೊತೆಯಲ್ಲಿ ಧಾರಾವಾಹಿ ನಟಿ ರಶ್ಮಿ ಜಯರಾಜ್ ಅವರಿಗೆ 3 ವರ್ಷದ ಮಗಳಿದ್ದಾರೆ. ಸದ್ಯ ನಟನೆಯಿಂದ ದೂರ ಇರುವ ಅವರು ಫಿಟ್ನೆಸ್ ವಿಷಯದಲ್ಲಿ ರಾಜಿ ಆಗಿಲ್ಲ. ಕೆಲ ತಿಂಗಳುಗಳ ಹಿಂದೆ ತಾಯಿಯಾಗಿ ಬಡ್ತಿ ಪಡೆದಿರುವ ಆಶಿತಾ ಚಂದ್ರಪ್ಪ ಅವರು ಈಗ ಮಗಳ ಆರೈಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇದಾಗಿಯೂ ಅವರು ಪೌಷ್ಟಿಕ ಆಹಾರ ಸೇವನೆ ಮಾಡುತ್ತಾ ಫಿಟ್ನೆಸ್ ಕಾಪಾಡಿಕೊಂಡಿದ್ದಾರೆ. ಜ್ಯೋತಿ ರೈ ಅವರ ಮಗ ಕೂಡ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿದ್ದಾರೆ. ವರ್ಷದ ಹಿಂದೆ ಅವರು ಒಂದಷ್ಟು ತೂಕ ಇಳಿಸಿಕೊಂಡು ಈಗ ನಾಯಕಿಯಾಗಿ ಮೆರೆಯಲು ರೆಡಿಯಾಗಿದ್ದಾರೆ. ಅದಕ್ಕೂ ಮುನ್ನ ಅವರು ಧಾರಾವಾಹಿಗಳಲ್ಲಿ ತಾಯಿ ಪಾತ್ರ ಮಾಡುತ್ತಿದ್ದರು. ಜಿಮ್ನಲ್ಲಿ ಇವರು ಸಿಕ್ಕಾಪಟ್ಟೆ ಬೆವರು ಹರಿಸುತ್ತಾ ಡಯಟ್ ಕಡೆಗೂ ಗಮನ ಕೊಡುತ್ತಾರೆ. ಬಹುಶಃ ಜ್ಯೋತಿ ರೈ ಅವರಿಗೆ 13 ವರ್ಷದ ಮಗ ಇದ್ದಾನೆ ಎಂದು ಹೇಳಲಾಗಿದೆ. ಅಷ್ಟಾಗಿ ಅವರು ಮಗನ ಬಗ್ಗೆ ಹೇಳಿಕೊಳ್ಳುವುದಿಲ್ಲ. ನಟಿ ದಿವ್ಯಾ ಶ್ರೀಧರ್ ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಇವರು ಕೂಡ ತೂಕ ಕಾಪಾಡಿಕೊಂಡಿದ್ದಾರೆ. ಧಾರಾವಾಹಿ ಜೊತೆಗೆ 2 ಮಕ್ಕಳ ಆರೈಕೆಯಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿರುವ ಅರ್ಚನಾ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ಕೂಡ ಮತ್ತೆ ಫಿಟ್ನೆಸ್ ರೂಮ್ಗೆ ಮರಳಿದ್ದಾರೆ. ನಟಿ ಮಯೂರಿ ಅವರು ಕೂಡ ಡಯಟ್, ವರ್ಕೌಟ್ ಮೂಲಕ ತೂಕ ಇಳಿಸಿಕೊಂಡಿದ್ದಾರೆ. ಮತ್ತೆ ಅವರಿಗೆ ಸಿನಿಮಾಗಳಲ್ಲಿ ಬ್ಯುಸಿಯಾಗುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.